ಸಚಿವರ ತವರು ಜಿಲ್ಲೆಯಲ್ಲೇ ಇದೆಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರಿ ಶಾಲೆಗೆ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಈಶ್ವರ ಖಂಡ್ರೆ ಕ್ಷೇತ್ರದಲ್ಲಿ ಶಿಥಿಲಾವಸ್ಥೆಯ ಶಾಲೆಯಲ್ಲಿ ಯಾವ ರೀತಿಯಾಗಿ ಮಕ್ಕಳು ಕಲಿಬೇಕು ಅನ್ನೋದು ಪ್ರಶ್ನೆ ಬರುತ್ತೆ. ಜೀವ ಭಯದಲ್ಲೇ ಪಾಠವನ್ನ ಕೇಳ್ತಾ ಇದ್ದಾರೆ ದಿನಂಪ್ರತಿ ಮಕ್ಕಳು, ಆತಂಕದಲ್ಲೇ ಪಾಠವನ್ನ ಮಾಡ್ತಾ ಇದ್ದಾರೆ ಟೀಚರ್ಸ್ಗಳು ಕೂಡ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹಾಲಹಳ್ಳಿಯ ಶಾಲೆಯ ಅವ್ಯವಸ್ಥೆ ಇದು. ಸಚಿವ ಈಶ್ವರ್ ಖಂಡ್ರೆ ಸೇರಿ ಮೇಲಾಧಿಕಾರಿಗಳಿಗೆ HM ಪತ್ರವನ್ನ ಬರೆದಿದ್ದಾರೆ. ಹೆಡ್ ಮಾಸ್ಟರ್ ಶಾಲಾ ಕೊಠಡಿ ದುರಸ್ತಿಗೆ ಪತ್ರವನ್ನ ಬರೆದ್ರು. ನೋ ಯೂಸ್, ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ, ಇಲ್ಲಾಂದ್ರೆ ಹೊಸ ಕಟ್ಟಡವನ್ನಾದ್ರೂ ನಿರ್ಮಿಸಿ ಅಂತ ಕೇಳ್ತಾ ಇದ್ದಾರೆ. ಸಚಿವರು ಮೇಲಾಧಿಕಾರಿಗಳಿಗೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಕಟ್ಟಡಗಳು ಬಿರುಕು ಬಿಟ್ಟಿದ್ದಾವೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಶಾಲೆಗಳಲ್ಲಿ 6 ರಿಂದ 7 ಕೊಠಡಿಗಳಲ್ಲಿ ನೀರು ಸೋರ್ತಾ ಇರುತ್ತೆ. ಮಕ್ಕಳು ಎಲ್ಲೂ ಕೂತ್ಕೊಳ್ತಾರೆ, ಹೊರಗಡೆ ಬಂದಾದ್ರೂ ಕೂತ್ಕೊಂಡು ಪಾಠವನ್ನ ಕೇಳಿಸ್ಕೊಳ್ಳೋಣ ಅದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಮಳೆ ಬರ್ತಾ ಇರುತ್ತೆ. ಇರೋ ಅಷ್ಟೂ ಕೊಠಡಿಗಳಲ್ಲೂ ಕೂಡ ನೀರು ಸೋರಿಕೆ ಆಗ್ತಾ ಇದ್ರೆ ಎಲ್ಲಿ ಹೋಗ್ತಾರೆ ಮಕ್ಕಳು, ಇನ್ನು ಯಾವ ರೀತಿಯಾಗಿ ಕಲಿತಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಸೊ ಹಾಗಾಗಿ ಹೆಡ್ ಮಾಸ್ಟರ್ಗಳು ಕೂಡ ಈಗಾಗಲೇ ಸಚಿವರ ಗಮನಕ್ಕೂ ಕೂಡ ತೆಗೆದುಕೊಂಡು ಬಂದಿದ್ದಾರೆ, ಮೇಲಾಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ನೋಡಿ, ಈ ಕಡೆ ಸ್ವಲ್ಪ ಗಮನ ಹರಿಸಿ ಬೇರೆ ಶಾಲೆಯನ್ನಾದರೂ ನಿರ್ಮಾಣವನ್ನ ಮಾಡಿಕೊಡಿ ಅಥವಾ ಪರ್ಯಾಯ ವ್ಯವಸ್ಥೆಯನ್ನಾದರೂ ಏನಾದರೂ ಮಾಡಿ ಅಂತ ಹೇಳಿ ಹೆಡ್ ಮಾಸ್ಟರ್ಸ್ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಅಲ್ಲಿ ಊರಿನ ಗ್ರಾಮಸ್ಥರು ಕೂಡ ಕೇಳ್ಕೊಳ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಆದ್ರೆ ಇಲ್ಲಿಯವರೆಗೂ ಕೂಡ ಯಾರು ಸ್ಪಂದಿಸಿಲ್ಲ. ಸರ್ಕಾರಿ ಶಾಲೆಗೆ ಹೋಗಬೇಕು ಅಂತಂದ್ರೆ ಮೂಗು ಮುರಿತಾರೆ. ಆ ಭಾಗದ ಜನರು ಇನ್ನೆಲ್ಲ ಹೋಗ್ತಾರೆ? ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ಟಿ ಶಾಲೆಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸರ್ಕಾರಿ ಶಾಲೆ ಮೇಲೆ ಅವಲಂಬಿತರಾಗಿರ್ತಾರೆ. ನಮ್ಮ ಶಾಲೆಯಲ್ರಿ ಸರ್ ಮಳೆಗಾಲ ಬಂತು ಅಂದ್ರೆ ಫುಲ್ ಸೋರ್ತದ್ರಿ. ನಾವು ಬಂದು 3 ವರ್ಷ ಆಯಿತು. 3 ವರ್ಷ ಆಗಿನ ಹಿಡಿದು ನಾವು ನೋಡ್ಕೋತಾನೆ ಹೊಂಟಿದೆವು. ನಮ್ಮ ಕ್ಲಾಸ್ಗಳೆಲ್ಲ ಹಿಂಗೆ ಸೋರ್ಲತ್ತವ. ನಾವು ಡೈಲಿ ನಮಗೆ ಓದ್ಲಕ್ಕೆ ಕೂಡು ಅಂದ್ರೆ ಹಿಂಗೆ ಮಳೆ ಬಂತು ಅಂದ್ರೆ ಫುಲ್ ಬುಕ್ ಅದನ್ನು ತೊಯ್ತಾವೆ, ಕಾಪಿ ಫುಲ್ ಎಲ್ಲನೇ ಬ್ಯಾಗ್ ಎಲ್ಲ ತೊಯ್ತಿದ್ರು. ಅದ್ರ ಕಡೆ ನಮಗೆ ಸ್ಕೂಲಿಗೆ ಬರ್ಲಿಕ್ಕೆ ಅಂಜಿಕೆ ಅಲ್ಲತ್ತವ್ರಿ. ಸ್ಕೂಲ್ನಲ್ಲಿ ಥೋಡೆ ಮಳೆ ಬಂದ್ರೆ ಹಾಗೆ ಏನರ ಅಡ್ಜಸ್ಟ್ ಮಾಡಿ ಕಲಿಸ್ತಾರೆ. ಬಟ್ ಫುಲ್ ಮಳೆ ಬಂತು ಅಂದ್ರೆ ಪೂರಾ ಸ್ಕೂಲ್ ಸುಟ್ಟಿ ಕೊಡ್ತಾರೆ ರೀ. ಅದ್ರ ಕಡೆ ಸ್ಕೂಲ್ ಸುಟ್ಟಿ ಕೊಟ್ಟರು ಅಂದ್ರೆ ನಾವು 10th ಇದ್ದೇವೆ. ಈಗ ನಮ್ಮ 10th ಓದೋದ್ ಬಗ್ಗೆ ಭಾಳ ಕಷ್ಟ ಆಯ್ತದ್ರಿ ಸರ್. ಅದ್ರ ಕಡೆ ನಾವು ಗೌರ್ಮೆಂಟಿಗೆ ಹೇಳ್ಬೇಕಲ್ಲತ್ತಿದ್ದೇವೆ. ನಮ್ಗೆ ಈ ಬಿಲ್ಡಿಂಗ್ ಅಂದ್ರು ಭಾಳ ಕಷ್ಟ, ಮಕ್ಕಳಿಗೆ ಕೂಡಾಕ ಮಟ್ಲಾಕ ಇಲ್ಲಿ ಏನೋ ವ್ಯವಸ್ಥೆ ಏನೂ ಇಲ್ಲ. ಕಾಂಗ್ರೆಸ್ ಸರ್ಕಾರ ಏನಾದ್ರು ಇದು ಪೂರಾ ನಮ್ಮ ಶಾಸಕರು ಹರಾಖರಿ ಅಂದ್ರೆ ಏನು ಲೆಕ್ಕನೇ ಇಲ್ಲ. ಒಟ್ಟು ಏನು ಮತ್ಲಬ್ ಇದ್ದಪ್ಲೆ ಅಂತ ತಿಳ್ಕೊರು. ಸುಮ್ಮನೆ ಏನೋ ಬಂದರು ಜೈ ಹೊಡೆದ್ರು ಅವ್ರದವ್ರು ಹೋದ್ರು ಅಂದಪ್ಲೆ. ನಮ್ಮ ಹಳ್ಳಿದ ಹೈಸ್ಕೂಲ್ ಇದೆ, ನಾವು ಇಲ್ಲಾಂದ್ರೆ ಇದು 25 ವರ್ಷದ ಬಿಲ್ಡಿಂಗ್ ಅದ, ಏನೇನೂ ಇಲ್ಲ. ಮಕ್ಕಳೆಲ್ಲ ಏನಾದ್ರು ಅದೇ ನೀರಿಗೆ ಕೂಡೋದು ನಡೆದ ಕ್ಲಾಸಿಗೆ ಭಾಳ ಅಂದ್ರೆ ತ್ರಾಸ ಇದಲ್ಲದ. ನಮ್ಮ ಶಾಸಕರು ಆದೊಟ್ಟು ಏನಾದ್ರು ಇದಕ್ಕೆ ನೋಡಿ ಏನಾದ್ರು ದಯಮಾಡಿ ಏನಾದ್ರು ಬಿಲ್ಡಿಂಗ್ ಏನಾದ್ರು ಕಟ್ಕೊಟ್ರೆ ಭಾಳ ಪುಣ್ಯದ ಹಾಗೆ. ಈ ಬಿಲ್ಡಿಂಗ್ ಅಂದ್ರು ಭಾಳ ಕಷ್ಟ, ಮಕ್ಕಳಿಗೆ ಕೂಡಾಕ ಮಟ್ಲಾಕ. ನಾವು 5 ವರ್ಷ ಆಲತ್ತು ಹೆಚ್ಚ ಕಡಿಮೆ ಸರ್. ಅದು ಕರೆಂಟ್ ಇಲ್ಲಿ ಕಟ್ಟಡದ ವ್ಯವಸ್ಥೆ ಇಲ್ಲ, ಮತ್ತು ಶೌಚಾಲಯದ ವ್ಯವಸ್ಥೆ ಇಲ್ಲ, ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಮತ್ತು ಬಿಲ್ಡಿಂಗ್ ಅಂತೂ ನೋಡೋಂಗೆ ಇಲ್ಲ. ಇದು ಯಾವಾಗ ಬೀಳ್ತದೋ ಏನು ಮಾಡ್ತದೋ ಯಾವಾಗ ಹೇಳಕ್ಕೆ ಬರಲ್ಲ. ಮತ್ತು ಮಕ್ಕಳು ಏನಾದ್ರು ಶಾಲೆ ಕಲಿಬೇಕಂದ್ರೂ ಅವ್ರ ಜೀವ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಯ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಯ್ಯ, ಕಳೆದ 25 ವರ್ಷಗಳ ಹಳೆಯ ಶಾಲಾ ಕಟ್ಟಡ ಇದು. ನಾವು ಗಮನಿಸ್ತಾ ಇದ್ದೀವಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಆದರೆ ಇಲ್ಲಿಯವರೆಗೂ ಕೂಡ ಮನವಿ ಮಾಡಿಕೊಂಡ್ರು ಯಾವುದೇ ಪ್ರಯೋಜನ ಇಲ್ಲ. ಯಾಕೆ ಯಾರು ಸ್ಪಂದಿಸ್ತಾ ಇಲ್ಲ? ಏನು ರೀಸನ್ ಕೊಡ್ತಾ ಇದ್ದಾರೆ ಅಂತ ಹೇಳಿ? ರಮೆ, ಏನಿದು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹಲಹಳ್ಳಿ ಕೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಸ್ಥಿತಿ ಇದಾಗಿದೆ. ಇಲ್ಲಿ ಇದು 25 ವರ್ಷದ ಹಳೆಯ ಶಾಲೆ ಆಗಿರುವಂತದ್ದು. ಒಟ್ಟು 7 ಕೊಠಡಿಗಳಿದಾವೆ. 7 ಕೊಠಡಿಗಳು ಕೂಡ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿರುವಂತದ್ದು. ಪ್ರಮುಖವಾಗಿ ಏನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರ ತವರು ಜಿಲ್ಲೆಯಲ್ಲೇ ಇಂತಹ ಒಂದು ಸರ್ಕಾರಿ ಶಾಲೆಯ ಸ್ಥಿತಿ ಇದೆ. ಸರ್ಕಾರದ ಮಟ್ಟದಲ್ಲಿ ಪ್ರಭಾವಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರ ಕ್ಷೇತ್ರದಲ್ಲೇ ಸರ್ಕಾರಿ ಶಾಲೆಗಳ ಸ್ಥಿತಿ ಹೀಗಿದೆ ಅಂತಂದ್ರೆ ಬೀದರ್ನಲ್ಲಿ ತಾವು ಊಹಿಸಬಹುದು ಯಾವ ರೀತಿ ಸರ್ಕಾರಿ ಶಾಲೆಗಳ ಬಗ್ಗೆ ನಿರ್ಲಕ್ಷ್ಯ ಮತ್ತು ನಿಷ್ಕಾಳಜಿಯನ್ನ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟವರು ಅಂತ. ಈ ಕುರಿತು ಅಲ್ಲಿನ ಹೆಡ್ ಮಾಸ್ಟರ್ ಆಗಿರ್ಬೋದು ಮತ್ತು SDMC ಅಧ್ಯಕ್ಷರು ಕೂಡ ಸಂಬಂಧಪಟ್ಟವರಿಗೆ ಮನವಿ ಪತ್ರ ಕೊಡ್ತಾರೆ.
ಕಳೆದ ವರ್ಷ ಜುಲೈನಲ್ಲಿ ಮನವಿ ಪತ್ರ ಕೊಟ್ಟರು ಕೂಡ ಇಲ್ಲಿಯವರೆಗೆ ಯಾವುದೇ ರೀತಿ ಕ್ರಮ ಆಗಿಲ್ಲ. ಇತ್ತೀಚೆಗೆ ಮಳೆ ಕೂಡ ಜಾಸ್ತಿ ಬರ್ತಾ ಇದೆ. ಮಳೆ ಬರ್ತಿದ್ರಿಂದ ಅಲ್ಲಿ ಸಾಕಷ್ಟು ಮೇಲ್ಛಾವಣಿಯಿಂದ ನೀರು ಸುರಿತಾ ಇದಾವೆ. ಕೆಳಗಡೆ ಮಕ್ಕಳು ಪಾಠವನ್ನ ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಪುಸ್ತಕಗಳೆಲ್ಲ ಒದ್ದೆ ಆಗ್ತಾ ಇದಾವೆ. ಮಳೆ ನೀರಿನಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ. ನಮ್ಗೆ ಒಂದು ಹೊಸ ಕಟ್ಟಡವನ್ನ ನಿರ್ಮಾಣ ಮಾಡ್ಕೊಡಿ, ಇಲ್ಲ ಅಂತಂದ್ರೆ ಪರ್ಯಾಯವಾಗಿ ಬೇರೆ ಕಡೆ ಎಲ್ಲಾದ್ರೂ ಒಂದು ಕಟ್ಟಡದಲ್ಲಾದ್ರೂ ನಮ್ಗೆ ಪಾಠ ಮಾಡಿ ಅಂತ ವಿದ್ಯಾರ್ಥಿಗಳು ಗ್ಯಾರಂಟಿ ನ್ಯೂಸ್ ಮುಂದೆ ಅಳಲನ್ನ ತೋಡ್ಕೊಂಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ರಮ್ಯ ತಾವು ಗಮನಿಸಬಹುದು ಯಾವ ರೀತಿಯಲ್ಲಿ ಸಂಪೂರ್ಣವಾಗಿ ಆ ಶಾಲೆಯ ಒಂದು ಕೊಠಡಿಗಳಿದಾವೆ, ಎಲ್ಲಾ ರೀತಿಯ ಒಂದು ಶಿಥಿಲಾವಸ್ಥೆಗೆ ತಲುಪಿರುವಂತದ್ದು. ಡೋರು ವಿಂಡೋ ಆಗಿರ್ಬೋದು ಪ್ರತಿಯೊಂದು ಕೂಡ ಹಾಳಾಗಿರುವಂತದ್ದು. ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಗಮನ ಹರಿಸಬೇಕಾಗುತ್ತೆ. ಯಾಕಂದ್ರೆ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳಿಗೆ ಶಿವಯ್ಯ ಹಾಗೆ ಸಂಪರ್ಕದಲ್ಲಿರಿ. ನಮ್ ಜೊತೆ ಸಿಜಿ ಹಳ್ಳದ ಬಿಇಒ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವರನ್ನೇ ಮಾತನಾಡಿಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ನೋಡಿ ಬಾಲ್ಕಿ ತಾಲೂಕಿನ ಹಾಲಹಳ್ಳಿಯ ಶಾಲೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಸರ್ಕಾರಿ ಶಾಲೆಯ ಪರಿಸ್ಥಿತಿ ಬಗ್ಗೆ? ಹೋಗಿದ್ದೀನಿ ಮೇಡಮ್, ನಿನ್ನೆ ಹೋಗಿದ್ದೆ. ಅಲ್ಲಿ 8 ರೂಮ್ ಇವೆ. 8 ರೂಮ್ ನಲ್ಲಿ 7 ರೂಮ್ಗಳು ಸೋರ್ತಾ ಇವೆ. ಸೊ ಅದನ್ನ ನಾನು ನಿನ್ನೆ KKRDB ಏನು PWDಗೆ ಲೆಟರ್ ಮಾಡಿದ್ದೀನಿ ಮೇಡಮ್. ಅದನ್ನ ಡೆಮಾಲಿಷ್ ಪರ್ಮಿಷನ್ ತಗೊಂಡು KKRDB ಇಂದ ನಾವು ಪ್ರಸ್ತಾವನೆಯನ್ನ 7 ರೂಮ್ಗಳು ಹೊಸ ಪ್ರಸ್ತಾವನೆಯನ್ನ ಕಳಿಸ್ತಾ ಇದ್ದೇವೆ ಮೇಡಮ್ KKRDBಗೆ. ಸೊ ಅಲ್ಲಿ ಸುಮಾರು ಅಬೋ 50% ಮಕ್ಕಳು SC/ST ಮಕ್ಕಳು ಇರೋದ್ರಿಂದ STP TSP ಅಲ್ಲಿ ನಾವು ಅನುದಾನ ಬಿಡುಗಡೆ ಮಾಡ್ಲಿಕ್ಕೆ ಅವಕಾಶ ಇದೆ. ನಾನು ನಮ್ಮ ಸಚಿವರನ್ನ ಕಾಣಿ ನಾವು ಇಮಿಡಿಯೇಟ್ ಆಗಿ ಅದನ್ನ ಡೆಮಾಲಿಷನ್ ಪರ್ಮಿಷನ್ ತಗೊಂಡು ಅದು ಡೆಮಾಲಿಷನ್ ಮಾಡಿ ಹೊಸ ಕೋಣೆಗಳನ್ನ ಕಟ್ಟಲಿಕ್ಕೆ ಕ್ರಮ ಕೈಗೊಳ್ತೇವೆ. ಈಗ ಡೆಮಾಲಿಷನ್ ಏನೋ ಮಾಡ್ತೀರಾ, ಭರವಸೆ ಏನೋ ಕೊಡ್ತಾ ಇದ್ದೀರಾ, ಓಕೆ ಒಪ್ಕೊಳ್ಳೋಣ. ಬಟ್ ಆದ್ರೆ ಪರ್ಯಾಯ ವ್ಯವಸ್ಥೆ ಏನ್ ಮಾಡಿದಿರಿ? ಮಕ್ಕಳ ಪರ್ಯಾಯ ವ್ಯವಸ್ಥೆ ಮಳೆ ಬಂದಾಗ ಅಷ್ಟೇ ಸೋರುತ್ತೆ ಮೇಡಮ್. ಸೊ ಅಲ್ಲಿ ಸಮೀಪದಲ್ಲಿ ಪ್ರೈಮರಿ ಸ್ಕೂಲ್ ಇದೆ. ಆ ಪ್ರೈಮರಿ ಸ್ಕೂಲ್ ನಲ್ಲಿ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. 4 ರೂಮ್ ಅನ್ನ ಎಲ್ಲಿ ಕಳಿಸ್ತೀರಾ ಸರ್? ಪ್ರೈಮರಿ ಮಕ್ಕಳಲ್ಲಿ ರೂಮ್ ಖಾಲಿ ಇವೆ ಮೇಡಮ್. ಅಲ್ಲಿ ಉರ್ದುದಲ್ಲಿ ಮಕ್ಕಳ ಸಂಖ್ಯೆ ಇಲ್ಲ, ಕೇವಲ 8 ಮಕ್ಕಳು ಮಾತ್ರ ಇವೆ. ಅಲ್ಲಿ ರೂಮ್ ಇದೆ, ಅಲ್ಲಿ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಎಷ್ಟು ರೂಮ್ ಇದಾವೆ ಸರ್ ಅಲ್ಲಿ? ನೀವು ಪರ್ಯಾಯ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀರಿ, ಎಷ್ಟು ರೂಮ್ ಇದಾವೆ? ಯಾಕಂದ್ರೆ ಅಲ್ಲಿ ರೂಮ್ ಇದೆ, 3 ರೂಮ್ ಇದೆ ಮೇಡಮ್. ನಾನು ನಿನ್ನ ಹೋಗಿ ನೋಡಿದ್ದೀನಿ. 180 ಮಕ್ಕಳನ್ನ ನೀವು ಬರೀ 3 ರೂಮ್ಗೆ ಹಾಕ್ತೀರಾ ಅಂತಂದ್ರೆ ಸಾಧ್ಯ ಆಗತ್ತೆ? ಕೇಳಿ ಮೇಡಮ್, ಒಂದು ಕ್ಲಾಸಿಗೆ ಒಂದು 8th 9th 10th ಇದೆ, 3 ಕ್ಲಾಸು. ಒಂದು ಹೆಡ್ ಮಾಸ್ಟರ್ ರೂಮಿಗೆ 4 ಕ್ಲಾಸ್ ತಗೊಂಡ್ರೆ ಸಾಕು, ಅಲ್ಲಿ ಆಗುತ್ತೆ ವ್ಯವಸ್ಥೆ. ಅಲ್ಲಿ ಉರ್ದು ಮತ್ತು ಕನ್ನಡ ಮಾಧ್ಯಮ ಶಾಲೆಗಳು 2 ಕೂಡಿದ್ರೆ ನಮ್ಗೆ 4 ರೂಮ್ಗಳು ಸಿಗ್ತಾವಲ್ಲಿ. ನೋಡಿ ಸರ್, ಆದಷ್ಟು ಬೇಗ ನೀವು ಪರ್ಯಾಯ ವ್ಯವಸ್ಥೆ ಮಾಡಿದ್ರೆ ಮಕ್ಕಳು ಭಯದಿಂದ ಏನ್ ದಿನಾ ಪಾಠ ಕೇಳಬೇಕು ಅದೆಲ್ಲವೂ ಕೂಡ ಇಲ್ಲ ಮೇಡಮ್. ಈಗ ಮಳೆ ಬಂದಾಗ ಅಷ್ಟೇ ಸೋರುತ್ತೆ, ಅದೇನು ಬೀಳುವಂತ ಹಂತದಲ್ಲಿ ಮಳೆ ಬಂದಾಗ ಲೀಕೇಜ್ ಆಗ್ತಾ ಇದೆ. ಅದು ಸರ್ ಬೀಳುವಂತ ಹಂತದಲ್ಲಿ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ದಯವಿಟ್ಟು ಇನ್ನೊಮ್ಮೆ ನೀವು ಪರೀಕ್ಷೆ ಮಾಡಬಹುದು. ಯಾಕೆಂದ್ರೆ 25 ವರ್ಷದ ಹಳೆಯ ಕಟ್ಟಡ ಸರ್, ನೀವು ಈ ರೀತಿಯಾಗಿ ನಿರ್ಲಕ್ಷ್ಯ ತೋರಬಾರ್ದು. ಹಳೆ ಕಟ್ಟಡ ಮಳೆಗಾಲ ಬಂದಾಗ ಮಾತ್ರ ಮಳೆಗಾಲ ಬಂದಾಗ ಸೋರೋದದು. ಆಯ್ತು ಮೇಡಮ್, ನಿನ್ನೆ ನಾನು ಇಮಿಡಿಯೇಟ್ ಆಗಿ ಹೋಗಿ ನಾನು ಬಂದು ಒಂದು 5 ತಿಂಗಳಾಯ್ತು. ಬಂದು ನಿನ್ನೆ ಹೋಗಿ ವಿಸಿಟ್ ಮಾಡಿ ನೋಡ್ಕೊಂಡು PWDಗೆ ಲೆಟರ್ ಬರ್ದಿದ್ದೀನಿ. ನಾನು PWD ಇಂದ ಅನುಮತಿ ತಗೊಂಡು ಅದನ್ನ ಡೆಮೊಲೇಷನ್ ಮಾಡಿ KKRDB ಇಂದ ಅನುದಾನವನ್ನ ಬಿಡುಗಡೆ ಮಾಡ್ಲಿಕ್ಕೆ ನಾನು ಸಚಿವರನ್ನ ಕಂಡು ಅದನ್ನ ಪ್ರಸ್ತಾವನೆ ಸಲ್ಲಿಸಿ ಇಮಿಡಿಯೇಟ್ ಆಗಿ ಅದನ್ನ ಕ್ರಮ ತಗೋತೇವೆ. ಓಕೆ ಸರ್, ಆದಷ್ಟು ಬೇಗ ನೀವು ಮಕ್ಕಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ, ಮತ್ತೆ ನಿಮಗೂ ಕೂಡ ಒಂದು ಒಳ್ಳೆ ಹೆಸರು ಬರುತ್ತೆ ಈ ಮೂಲಕ. ಧನ್ಯವಾದ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.